ಹರ್ಷಿತ್ ಕರ್ಕೊಂಬಂದು ಪರಿಚಯಿಸುವ ಆ ನಟಿ ನಮಗೆ ನಿಮಗೆ ಗೊತ್ತಾ? ನೋಡಿ ಯಾರ ನಟಿ ಏನ್ ಮಾಡ್ತಾಳೆ ಅಂತ ಕೇಳಿಸ್ಕೊಳ್ಳಿ. ಕನ್ನಡ ಮಾಡಿದ್ದೇನೆ, ತಮಿಳು, ಸೊ ಎಲ್ಲ ಲ್ಯಾಂಗ್ವೇಜ್ ಮಾಡ್ಕೊಂಡು ನಾನು 5 ವರ್ಷ ಕಂಪ್ಲೀಟ್ ಆಗಿ ನಾನು ಹೈದರಾಬಾದಲ್ಲೇ ನಾನು ಸೆಲ್ ಆಗಿದೆ. ಹೌದಾ? ತೆಗೆದ್ಬಿಟ್ರೆ ಚೆನ್ನಾಗಿರುತ್ತೆ ಮಾತಾಡೋಕೆ. ಇಲ್ಲಿ ಯಾರು ಇಲ್ವಲ್ಲ. ಹೇಳ್ಬೇಕು. ನೀವೇನ್ ಮಾಡೋದು? ಸೇಫ್ಟಿ ತಂದಿದ್ದೀರಾ? ಮತ್ತೆ ಅವ್ರಿಗೆ ಹೇಳ್ಬೇಕಾಗಿತ್ತು ಏನಿಲ್ಲ ಅವ್ರಿಗೆ. ಅವ್ರಿಗೆ ತಗೊಂಡ್ ಬರ್ತಾರೆ ಅನ್ಸ್ಕೊಂಡ್ರೆ ಕಷ್ಟ ಆಗುತ್ತೆ. ನಾನು ಬ್ಯಾಗ್ ಕ್ಯಾರಿ ಮಾಡಿರ್ತೀನಿ. ಎಲ್ಲಾದ್ರೂ ನೀವೇ ತಗೊಂಡು ಹೋಗ್ತಿದ್ರ ಅವರೇ ತರ್ತಿದ್ರ? ಅಂದ್ರೆ ನಾನು ಅಂದ್ರೆ ಈಗ ರೆಗ್ಯುಲರ್ ನಾನು ಮಾಡಲ್ಲ. ಸೊ ತುಂಬಾ ರೇರು. ಲೈಕ್ ಹೇಗೆ ನನಗೆ ಸಮಥಿಂಗ್ ನೀಡ್ಸ್ ಅವಾಗ ಮಾತ್ರ ಮಾಡ್ತೀನಿ. ಇಲ್ಲಾಂದ್ರೆ ಮೂವೀಸ್ ಅಲ್ಲಿ ಇಲ್ಲ, ಅಲ್ಲಿ ಎಲ್ಲ ಅವ್ರು ಬೇಕಾದ್ರೆ ಕಡಿಮೆ ಎಲ್ಲ ಕೊಟ್ಬಿಡಿ. ಬಟ್ ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ಇದನ್ನ ಮಾಡಲ್ಲ. ಕ್ಲಿಯರ್ ಪ್ರಾಜೆಕ್ಟ್ ಮಾತ್ರ ಮಾಡ್ತೀನಿ. ನನ್ನ ಸೀರಿಯಲ್ ಕೂಡ ಕೇಳ್ತಾರಲ್ಲ, ಕೇಳ್ತಾರೆ. ಬಟ್ ನಾವು ಸ್ವಲ್ಪ ಕಂಟ್ರೋಲ್ ಮಾಡಿ, ಇಲ್ಲ ನಮ್ಗೆ ಆಗಲ್ಲ ಆಗುತ್ತೆ, ಸ್ವಲ್ಪ ಬೇಕು ಹಾಗೆ ಸ್ವಲ್ಪ ಏನಂದ್ರೆ ಈ ಅನುಕೂಲಗಳು ಬೇಕಾದ್ರೆ ಹೋಗ್ಬೋದು, ಇಲ್ಲ ಬೇಡ ಹಾಗೆ ಅಂದ್ರೆ ಬಿಟ್ಬಿಡ್ತಾರೆ. ನಮ್ಮ ಪರಿಣಾಮ ಟ್ರೀಟ್ಮೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ ನಮ್ಗೆ. ಅದೇ ಏನೇನು ಎಲ್ಲ ಮೂವಿಯಲ್ಲೂ ಎಲ್ಲ ಸೀರಿಯಲ್ಲೂ ಕಾಮನ್ ಆಗಿದೆ ಅದೆಲ್ಲ. ಸೊ ಈಗ ನಾನು ಮಾಡ್ಕೊಂಬತ್ತಿರೋ ಕೆಲವೊಂದು ಅದಕ್ಕೂ ಓಕೆ ಬೆಟರ್. ಸ್ವಲ್ಪ ಏನು ಕೇಳ್ದೇನೆ ಆರಾಮಾಗಿದೆ. ಕೇಳಿದ್ರೆ ಯಾರು ಕೇಳೋದು ಮೂವಿಯಲ್ಲಿ ಸೀರಿಯಲ್ ಅಲ್ಲಿ? ಸ್ವಲ್ಪ ಕೇಳ್ತಿರ್ತಾರಲ್ಲ ಪ್ರೊಡ್ಯೂಸರ್ಸ್, ಡೈರೆಕ್ಟರ್. ಸೀರಿಯಲ್ಸ್ ಅಲ್ಲಿ ಇಲ್ಲ ಅಷ್ಟೊಂದಿಲ್ಲ. ಸೊ ಅದಕ್ಕೆ ಸ್ವಲ್ಪ ಸೀರಿಯಲ್ಸ್ ಬೆಟರ್ ಅಂತ ಸೀರಿಯಲ್ಸ್ ಮಾಡ್ತಾ ಇದ್ದೀನಿ. ಆರಾಮ್ಸಾಗಿ ನಡೀತಾ ಇದೆ. ತರಿಸ್ಬಿಡು. ಅಲ್ಲೆಲ್ಲ ಕಾರ್ ನಿಲ್ಸಿ ತಗೊಳ್ಳೋದು ಬೇಡ. ಎಲ್ಲ ಮಾಡ್ಬೇಡ, ಕೆಲಸ ಮಾಡು. ಊರಿಗೆ ಬಂದಿದ್ದೇನೆ, ಮಾಡ್ತಿದ್ದೆ. ಅದು ಹೋಗ್ಬಿಟ್ಟು ಪಾಕೆಟ್ ಇಟ್ಕೊಂಡ್ಬಂದ್ರೆ ಬಿಟ್ಟು ಅವ್ರ ಬಗ್ಗೆ ಕರ್ಕೊಂಡು ತಗೊಂಡು ಬಂದ್ಬಿಡು. ಬೇರೆ ಡ್ರೈವರ್ಸ್ಗೆಲ್ಲ ಹೇಳ್ಬೇಡ, ನೀನೇ ಹೋಗ. ಕಾಲ್ ಮಾಡಿ ನಂಬಿಕೆ ಸಾಕು. ಇವಾಗ ನಮ್ದು ಲೈಫ್ ಇರುತ್ತೆ. ಟೀಚರ್ ಇರ್ತಾರಲ್ಲ ಅವ್ರಿಗೆಲ್ಲ ಹೆದರಿಕೆ ಇರಲ್ಲ. ಊರಿಂದ ಊಟ ಬಂದಿರ್ತಾರಲ್ಲ ಅವ್ರಿಗೆ. ಮತ್ತೆ ನಾವು ಫ್ಯಾಮಿಲಿ ಇರೋದ್ರಿಂದ ಪ್ರತಿಯೊಂದು ಮಾನ ಮರ್ಯಾದೆ ಅದೆಲ್ಲ ತುಂಬಾ ಯೋಚನೆ ಮಾಡ್ಬಿಡ್ತೀವಿ ನಾವು. ಮತ್ತೆ ನಿಮ್ಗೂ ಆಸೆ ಅಲ್ವಾ ಈಗ? ಇವಾಗ ಅದೇ ಇದೆಲ್ಲ ಸೇಫ್ಟಿಯಾಗಿ ಮಾಡ್ಕೋಬೇಕು ಎಲ್ಲ ಇರುತ್ತೆ. ಪಾಪ ಈಗ ನೋಡು, 3 ಲಕ್ಷ ಹೇಳ್ದ ಪಾಪ, ನಿಮ್ಗೆ ಎಷ್ಟು ಬರುತ್ತೆ? ನಾರ್ಮಲ್ ಆಗಿ ಅಷ್ಟೇ ಪೇ ಮಾಡ್ತಾರೆ. ಕಮಿಷನ್ ತಗೊಂತಾರೆ. ಸೊ ಒಂದು 2.5 ಅಂತ ನನಗೆ ಬರುತ್ತೆ. ಇನ್ನೂ ಕಡಿಮೆ ಕೊಡ್ತಾರೆ ಅಷ್ಟೇ. ಯಾರು ನನಗ? ಇಲ್ಲ, ನಾನು ಅಷ್ಟು ಬರಲ್ಲ. ಅಷ್ಟು ಬರಲೇಬೇಕು ಅಂತ ಹೇಳ್ತಿರ್ತಾರೆ. ಬಟ್ ಒಳ್ಳೆ ಕಾಂಟ್ಯಾಕ್ಟ್ ಇದೆ ಹರ್ಷಿತ್ ಅಲ್ಲ? ಇಲ್ಲ, ನನಗೆ ಫಸ್ಟ್ ಬರ್ತಾ ಇರೋದು ಹರ್ಷಿತ್ ಕಡೆ ಹೋಗಿಲ್ಲ. ಅವ್ನು ಯಾವ ಮೂವೀಸ್ ಅದು ಅಂತ ಹೇಳ್ತಾನೆ. ನಾರ್ಮಲ್ ಆಗಿ ಲೈಕ್ ಕೂಗೋದು ಇದೆ ನಾನು. ಸ್ವಲ್ಪ ನೀರಿರೋದ್ರಿಂದಾನೇ ನಾನು ಬಂದಿದ್ದು. ಎಮರ್ಜೆನ್ಸಿ ಇದೆ, 5-6 ಮಂತ್ಸ್ ಸ್ವಲ್ಪ ಬನ್ನಿ ಎಮರ್ಜೆನ್ಸಿ. ಅದಕ್ಕೋಸ್ಕರ ಏನಾಗುತ್ತಂದ್ರೆ ಅವ್ರಿಗೆ ಗೊತ್ತಾಗುತ್ತಲ್ಲ ಈ ಹುಡುಗಿ ಇಂಥ ಕಡೆ ಹೋಗ್ತಾಳೆ ಅಂತ, ಅದನ್ನೇ ಅವ್ರ ವೀಕ್ನೆಸ್ ಮಾಡ್ತಾರೆ.
ನನಗೆ ಅದೇ ಭಯ ಏನ್ ಗೊತ್ತಾ, ನಮ್ಮ ವೀಕ್ನೆಸ್ನ ಥರ್ಡ್ ಪಾರ್ಟಿಗೆ ಹೆಂಗ್ ಇದು ಮಾಡೋದು. ಇಲ್ಲ ಈಗೇನು ಪರವಾಗಿಲ್ಲ ಬಿಡಿ, ಯಾಕಂದ್ರೆ ನಾವು ಒಂದ್ಸತಿ ನೀವು ನಮ್ಮನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ವಿ ಮುಂಚೆ, ನಾನೇ ಬಂದಿದ್ದೆ ಡೈರೆಕ್ಟಾಗಿ. ಯಾಕಂದ್ರೆ ಈ ಪರ್ಸನ್ ಇರೋದ್ರಿಂದ ಇವ್ರ ಕಡೆ ವರ್ಕ್ ಹೇಗಿದೆ ಅಂತ ನಾನು ಫಸ್ಟ್ ಟೈಮ್ ನನಗೆ ಫೀಲ್ ಆಗ್ತಿರೋದಲ್ವಾ. ಸೊ ನನಗೆ ಎಲ್ಲ ಥರನೂ ನಂಬಿಕೆ ಬೇಕು ಇವಾಗ, ನಿಮ್ಮ ಕಡೆಯಿಂದ ನಾಗಲಿ ಅಥವಾ ಅವ್ರ ಕಡೆಯಿಂದ ನಾಗಲಿ ಬರಬೇಕು. ಫಸ್ಟ್ ಒಂದು ವರ್ಕ್ ಅಂತ ಏನಿದೆ ಅದನ್ನು ನಾವು ನೀಟಾಗಿ ಮಾಡ್ಕೊಂಡು ವಾಟ್ ಎವರ್ ಅದೇನಿದೆಯೋ ನಂಗೆ ಹೆಲ್ಪ್ ಆಗಬೇಕು. ಸೆಕೆಂಡ್ ಟೈಮ್ ಏನಿದೆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ, ನೀವು ನಮ್ಮನ್ನ ನಂಬೋದು, ನಾನು ನಿಮ್ಮನ್ನ ನಂಬೋದು. ಅವಾಗ ಬೇಕಾದ್ರೆ ನೀವು ನಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಾನು ಈ ಥರ ಮೀಟ್ ಮಾಡ್ಕೊಂಡು ಹೋಗ್ತೀನಿ, ಅದು ಬೆಟರ್ ಆಗುತ್ತೆ. ಫಸ್ಟ್ ಬಿಟ್ಟಿರುವ ಯಾಕಂದ್ರೆ ನೀವು ನಮ್ಮನ್ನು ನಂಬೇಕಾಗುತ್ತೆ, ನಾನು ನಿಮ್ಮನ್ನು ನಂಬೇಕಾಗುತ್ತೆ, ಅವನು ನಾನು ನಂಬೇಕಾಗುತ್ತೆ. ಅವ್ನು ಹೇಗೆ ಅವ್ನ ವರ್ಕ್ ಏನಾದರೂ ಬರೀ ಮಾತಲ್ಲೇನ ಅವನು ಅನ್ನೋದೆಲ್ಲ ನಮಗೆ ಬೇಕು. ಅದಕ್ಕೋಸ್ಕರ ಒನ್ ಟೈಮ್ ಬಿಟ್ಬಿಡಿ, ನೆಕ್ಸ್ಟ್ ಟೈಮ್ ನನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಎಷ್ಟು ಚಾರ್ಜ್ ಮಾಡ್ತೀರಾ? ಚಾರ್ಜ್ ಅವಾಗ ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದ್ರೆ ಒಂದು 2.5 ಕೊಡಿ, 2.5 ಕೊಡಿ. ಕಮಿಷನ್ ಅವ್ನು ಬಿಟ್ಟು 2.5 ಕೊಡಿ. ಎಷ್ಟು ಅವರ್ಗೆ? ಅವೆಲ್ಲ ನೀವೇ ತರಬೇಕು. ಹಾಂ ನಾನು ಸರಿ ಡೋಂಟ್ ವರಿ. ನೀವು ಅಲ್ಲಿ ಹೈದರಾಬಾದಲ್ಲಿ ಏನಾದರೂ ಮನೆ ಮಾಡ್ಕೊಂಡಿದ್ದೀರಾ? ಇಲ್ಲ, ನಾನಲ್ಲಿ ಎಲಿಮೆಂಟ್ರಿ ಆಯಾತು. ಓಕೆ, ಆ ಥರ. ಸುಮ್ಮನೆ ಯಾವ್ದೋ ಈಗ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಹಂಗೆ ಹಿಂಗೆ ಅಂತ ಅಂದ್ಬಿಟ್ರೆ ಏನ್ ಮಾಡಕ್ಕಾಗುತ್ತೆ? ಇವರು ತುಂಬ ಇದು ಮಾಡ್ತಾರೆ, ಅದಕ್ಕೆ ಹೇಳಿದ್ನಲ್ಲ ನಿಮ್ಗೆ, ಈ ನಾರ್ತ್ ಇಂಡಿಯನ್ ಅವರು ಬರ್ತಾರಲ್ಲ ಸರ್, ಅವ್ರಿಗೆ ಭಯಗಳಿರಲ್ಲ, ಅವ್ರು ಏನ್ ಬೇಕಾದ್ರೂ ಇದು ಮಾಡ್ತಾರೆ. ನಮ್ಗೆ ಫ್ಯಾಮಿಲಿ ವಿತ್ ಇರ್ತೀವಿ, ಅಪ್ಪ ಅಮ್ಮ ಅದೆಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವರೆಷ್ಟು ಸಫರ್ ಪಡ್ತಾರೆ. ಈ ತರ ನಿಮ್ಮ ಮಗಳು ಅಂದ್ರೆ ಅಷ್ಟಾದ್ರು ನಮ್ಗೆ ಎಷ್ಟು ಭಯ ಇರುತ್ತೆ, ಅದಕ್ಕಿಂತ ನಿಮ್ಗಿಂತ 10ರಷ್ಟು ಭಯ ನಮ್ಗಳಿಗೆ ಹೊರಗಿಂದ ಈಚೆ ಬರ್ಬೇಕಾದ್ರೆ ಇರುತ್ತೆ. ಆದ್ರೂ ಕ್ಲಿಯರ್ ಮಾಡ್ಕೋಬೇಕಲ್ಲ ಮೇಡಮ್. ಹೌದೌದು, ಏನ್ ಪರವಾಗಿಲ್ಲ, ಹೇಳಿದ್ದೇನು ಪರವಾಗಿಲ್ಲ. ತುಂಬಾ ಭಯ ಇರುತ್ತೆ ವಿಷಯದಲ್ಲೆಲ್ಲ. ನಾವು ಬ್ಲ್ಯಾಕ್ ಇರೋದು ಎಷ್ಟು ಬೇರೆ ತರನೇ ಬಂದ್ರೆ ನಮ್ಗೆ ಯಾಕೆ ಮದುವೆ ಆಗ್ತಾರೆ, ತುಂಬಾ ಇದೆ ಇದರಲ್ಲಿ ಹುಡುಗಿನ ವಿಷಯದಲ್ಲಿ ಎಲ್ಲ ಬೇಡ. ಈಗ ಅರ್ಚಿತಿಗೇನು ಆರಾಮಾಗಿರ್ತಾರೆ, ಆಮೇಲೆ ನಾವಲ್ಲ ಇದಾಗೋದು. ಡಬಲ್ ಟೆನ್ಷನ್ ನನ್ಗಿರುತ್ತೆ. ಯಾಕೆ? ನಾಳೆ ಕರ್ಕೊಂಡೋರು ಯಾರು, ಕರ್ಕೊಂಡೋರು ಯಾರು, ನಮ್ ಬ್ಯಾಗ್ರೌಂಡ್ ಚೆಕ್ ಮಾಡ್ತಾರೆ ಅಷ್ಟೇ. ಇದೇ ಕೆಲಸ ಮಾಡಲ್ಲ, ನಮ್ಗೆ ಇರ್ತಾರೆ ಎಲ್ಲ ಇರ್ತಾರೆ. ನೀವು ನಂಗೆ ಹೋಗಿದ್ದೀರಾ, ಏನು ಹೋಗಿದ್ದೀರಾ ಬರುತ್ತೆ ಕಂಟಿಂಗ್ ಅನ್ನೋದಂದ್ರೆ ಹುಡುಗಾಟನೇ ಅಲ್ಲ. ಅದಕ್ಕೆ ಕ್ಲಿಯರ್ ಮಾಡ್ಕೊಳ್ಳೋದೇನು ತಪ್ಪಲ್ವಲ್ಲ ಮೇಡಮ್? ಸುಮ್ಮನೆ ಎಷ್ಟು ಭಯ ಇರುತ್ತೆ. ಈಗೇನೋ ಒಂದು ಹೋಗಿ ಏನೋ ಆಗ್ಬಿಟ್ಟು ಎಷ್ಟೊತ್ತಾಗುತ್ತೆ ಅಂತ ಕೊಡು. ಕೊಡು, ಬ್ಯಾಗಲ್ಲಿ ಇಟ್ಕೊಂಡಿದ್ದು ಸುಮ್ಮನೆ, ಮತ್ತೆ ಅಲ್ಲೆಲ್ಲ ರೋಡಲ್ಲೇ. ಯಾವ್ದು ಫ್ಲೇವರಾ? ಅಲ್ಲೇ ಕ್ಯಾಬ್ ಬುಕ್ ಮಾಡ್ತಾರೆ. ಇಲ್ಲಾಂದ್ರೆ ನೀವು ಹೋಗಿದ್ವಿ, ಅಲ್ಲಿ ರೂಮ್ ನಂಬರ್ ಹೇಳ್ತೀವಿ, ಅಲ್ಲಿರಿ ನಾವು. ನಿಮ್ಮ ಹೆಸರಲ್ಲೇ ಅಲ್ವಾ? ನಾವು ನಿಮ್ಮ ಮುಂದೆ ಐಡಿ ಕಾರ್ಡ್ ಎಲ್ಲ ಕೇಳೋದು. ಮತ್ತೆ ಬ್ರದರ್, ನಾನು ಇವಾಗಲೇ ಹೇಳ್ತಿದ್ದೀನಿ, ಅನಿ ಟ್ರಾಫ್ ಯಾವ್ದ ನಾನು ಹೋಗ್ಬಿಡ್ತೀನಿ ಇವಾಗ ಅಷ್ಟೇ. ಅಲ್ಲ ಭಯ ಅಲ್ವಾ ಮೇಡಮ್? ಸುಮ್ಮನೆ ನನಗೂ ಭಯ ಇರುತ್ತೆ, ನಿಮ್ಗೆ ಅಷ್ಟೇ. ನಿಮಗಿಂತ ನಮ್ಮನ್ನು ಜಾಸ್ತಿ ನೋಡೋರು ಜಾಸ್ತಿ ಇದೆ. ನಿಮಗೆ ಎದಿ ಯಾವುದೇ ಆಗಲಿ ಪೀಪಲ್ಸ್ ಬುಕ್ ಮಾಡ್ತೀರಾ? ಅವೆಲ್ಲ ಟೆನ್ಷನ್ ಮಾಡ್ತಾರೆ, ಅವೆಲ್ಲ
ಭಯ ಅಲ್ವಾ ಸರ್ ಒಂದು ನೀವು ನನ್ಗೆ ಹೇಳಿ ಸರ್, ಪ್ರತಿಯೊಂದು ಹುಡುಗಿರ ಎದುರು ಮಾತಾಡಬೇಡಿ ಅಂತೀನಿ, ನೀವು ಕೇಳಲ್ಲ. ನಾನೇನು ಅಷ್ಟೇ ಹುಡುಗಿರಿಗೆ ಅವರೆಲ್ಲ ಹೇಳ್ಬೇಡಿ, ಅದು ಭಯ ಆಗುತ್ತೆ ಸರ್. ಭಯ ನಮ್ಗೆ ಹೇಳಿ ನಿಮ್ಗೆ ಎಷ್ಟು ಹೇಳಿದ್ರೆ ಅರ್ಥ ಆಗಲ್ಲಪ್ಪ. ಹುಡುಗಿರಿಗೆ ಕ್ಲೂ ಬಿಟ್ಕೊಳ್ಬಾರ್ದು, ನಮಗೆ ಭಯ ಇದೆ ಅನ್ನೋದು ಬಿಟ್ಕೊಳ್ಬಾರ್ದು. ಹುಡುಗರು ಭಯ ಬಿಟ್ಕೊಂಡ್ರೆ ಅಡ್ವಾಂಟೇಜ್ ತಗೊಂತಾರೆ. ಅದಾಗ್ತಿದ್ಯಾ? ಹೌದು. ಮತ್ತೆ ನೀವು ಏನಕ್ಕೆ ನಾನು ಹೇಳ್ತೀನಿ ನೀವು ಕೇಳಲ್ಲ. ನಮ್ಗೆ ಬಂದ್ಲ ಅಲ್ಲಿ ಬಂದ್ಬಿಡುತ್ತೆ ಕ್ಯಾಶ್ ಅಲ್ಲೇ ಕೊಡ್ತೀರಾ? ಹುಡುಕಾಯ್ತಾ ಟಿಪ್ ಟಾಪ್ ಆಗಿ ರೆಡಿ ಆಗಿರುವ ಹರ್ಷಿತ್ ತಲೆ ಹಿಡಿದು ದುಡ್ಡು ಮಾಡೋ ಸಂಪಾದನೆ ಮಾಡ್ತಿದ್ದ. 3 ಲಕ್ಷ ಅಂತೆ, 2.5 ಲಕ್ಷ ಅವಳಿಗಂತೆ, 50,000 ಹರ್ಷಿತ್ಗಂತೆ. ಎಲ್ಲ ತಂದ್ಕೊಡೋದವನೇ, ರೆಡಿ ಮಾಡ್ಕೊಡೋದವನೇ, ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಡೋದವನೇ. ಅದಕ್ಕೆ ಅವನನ್ನ ಕೋಆರ್ಡಿನೇಟರು ಅಂತ ಕರೆಯೋದು. ಕತೆ ನೋಡಿದ್ರಲ್ಲ, ಆ ನಟಿ ಕೂಡ ಒಪ್ಕೊಂಡ್ಲು. ನೆಕ್ಸ್ಟ್ ಟೈಮ್ ಹರ್ಷಿತ್ಗೆಲ್ಲ ಹೇಳಬೇಡಿ, ನನಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ, 2:30 ನಾನೇ ಬಂದ್ಬಿಡ್ತೀನಿ, ಸುಮ್ಮನೆ ಯಾಕೆ ಅವನಿಗೆಲ್ಲ ಹೇಳೋದು ಅಂತ ಹೇಳಿ ಆಕೆನೂ ಕೂಡ ಒಂದು ಡೀಲ್ ಕುದುರಿಸ್ಕೊಂಡ್ಬಿಟ್ಲು. ಎಸ್, ನೋಡಿದ್ರಿ, ಹರ್ಷಿತ್ ಕತೆ ಆಯಿತು, ಮಾದೇಶ್ ಕತೆ ಆಯಿತು. ಇನ್ನೊಂದು ಕತೆ ಹೇಳೋದಕ್ಕೂ ಮುನ್ನ ಒಂದು ಪೀಠಿಕೆ ಹಾಕ್ಬಿಡ್ತೀನಿ. ತಾಯಿ ದೇವರು ಅಂತ ನಾವು ಕರಿತೀವಿ. ದೇವ್ರು ಹೆಂಗಿದಾನೆ, ದೇವ್ರ ಕೈಯಲ್ಲಿ ಕೊಳಲಿದೆಯಾ, ದೇವ್ರಿಗೆ ಸೊಂಡ್ಲಿದೆಯಾ ಗೊತ್ತಿಲ್ಲ, ಫೋಟೋದಲ್ಲಿ ನೋಡಿದ್ದೀವಿ. ಆದ್ರೆ ದೇವರ ಸ್ವತಃ ಸ್ವರೂಪವಾಗಿ ನಮ್ಮ ಬೇಕು ಬೇಡಗಳನ್ನು ನೋಡ್ಕೊಳ್ಳೋದು ತಾಯಿ ಅಂತ ನಂಬಿದ್ದೀವಿ. ಮಾತೃದೇವೋಭವ ಅಂತ ಹೇಳ್ತೀವಿ. ನಮ್ಮ ಪ್ರತಿನಿತ್ಯದ ಮೊದಲ ಕಾರ್ಯ ತಾಯಿ ಕೈ ಮುಗಿಯೋದು. ಆದ್ರೆ ಆ ತಾಯಿಯೇ ಮಗಳ ತಲೆ ಹಿಡಿದ್ರೆ ಏನ್ ಮಾಡ್ತೀರಿ? ಸ್ವಂತ ತಾಯಿಯೇ ಮಗಳಿಗೆ ಕಮಿಟ್ಮೆಂಟ್ ನ ಆಫರ್ ಕೊಡ್ತಾಳೆ. ಸ್ವಂತ ತಾಯಿ, ಐ ರಿಪೀಟ್, ಸ್ವಂತ ತಾಯಿ ಮಗಳ ಕಮಿಟ್ಮೆಂಟ್ ಆಫರ್ ಕೊಡೋದು. ಹೋಟೆಲ್ ನಲ್ಲಿ ನೇರ ಆಫರ್ ಕೊಡ್ತಾಳೆ ನಟಿಯ ತಾಯಿ. ಇವಳನ್ನ ತಾಯಿ ಅಂತ ಕರಿತೀರಾ? ಅಷ್ಟು ಬಿಡಿ, ನನ್ನ ಮಗಳನ್ನ ಹೇಗೆಲ್ಲ ಇಂಪ್ರೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟಿಪ್ಸ್ ಕೊಡ್ತಾಳೆ ಮಹಾತಾಯಿ. ಸಿನಿಮಾ ನೆಪದಲ್ಲಿ ನಿರ್ಮಾಪಕರಿಗೆ ತಾಯಿ ಭಯಾನಕ ಆಫರ್ಗಳನ್ನ ಕೊಡ್ತಾಳೆ. ಕಮಿಟ್ಮೆಂಟ್ ಬಗ್ಗೆ ಯಾವುದೇ ಮುಚ್ಚುಮರೆ ಇಲ್ಲದೆ ಒಪ್ಪಿಗೆ ಕೊಡ್ತಾಳೆ. ತನ್ನ ಸ್ವಂತ ಮಗಳು, ಫಸ್ಟ್ಗೆ ಅಕ್ಕನ ಮಗಳು ಅಂತ ಹೇಳ್ತಾಳೆ. ಆಮೇಲೆ ಸ್ವಂತ ಮಗಳನ್ನೇ ಈ ಕಮಿಟ್ಮೆಂಟ್ ಕಳಿಸ್ತಾಳೆ. ತಾಯಿ ಅಂತ ಈಕೆಯನ್ನು ಕರಿತೀರಾ? ಡಿಸೈಡ್ ಮಾಡಿ ಈ ವಿಡಿಯೋ ನೋಡಿದ್ಮೇಲೆ. ಯಾಕೆ ಗಂಡ್ಮಕ್ಳನ್ನ ಸಪೋರ್ಟ್ ಮಾಡ್ತೀವಿ ಅಂದ್ರೆ, ನಾನು ಒಬ್ಳು ಹುಡುಗರಾಗಿ ನಾನು ನಮ್ಮ ಮಗಳನ್ನ 10 ವರ್ಷದಿಂದ ಗಂಡ್ಮಕ್ಳ ಜೊತೆನೆ ಕೆಲಸ ಮಾಡಿಸ್ತೀನಿ. ತುಂಬಾ ಇಷ್ಟಪಡ್ತಾರೆ ಎಲ್ಲಾರು, ಮಗು ತರ ಮುಚ್ಕೊಂಡು ಕಳಿಸ್ತಾರೆ. ಯಾಕೆ ಹಂಗಾಗಿಲ್ಲ ಅಲ್ವಾ ಸರ್? ನಾವು ಇಷ್ಟ ಇದ್ರೆ ನಿಮ್ದಾಗ ಮನಾಲಿ ಶೂಟಿಂಗ್ ಇತ್ತು, ಇಂಗ್ಲಿಷ್ ಸಿನಿಮಾ ಕಾಮನ್ ಇದೆ ಅಲ್ಲ, ಅದು ಸರ್ ಎಲ್ಲ ಕಡೆನೂ ನಿಮ್ಗೆ ಇವಾಗ ಹುಡುಗಿಗೆ ಅಪ್ರೋಚ್ ಮಾಡ್ತಾರೆ ಮ್ಯಾನೇಜರು, ಈಗ ಕಂಪ್ನಿ ನಿನ್ನ ನೆಕ್ಸ್ಟ್ ಪೋಸ್ಟ್ಗೆ ಆಗ್ತೀವಿ ಅಂತ. ಅವಾಗ ಅವ್ನಿಗೆ ಇಷ್ಟ ಆದ್ರೆ ಹ್ಞೂ ಅಂತಾರೆ. ಇಲ್ಲ ಅಪ್ಪ, ನನಗೆ ಬೇಡ, ನನ್ಗೆ ಇದೇ ಕೆಲಸ ಸಾಕು, ನನ್ಗೆ 20 ಸಾವಿರ ಕೊಡ್ತೀರಾ, ಇದೇ ಸಾಕು, ನಾನು ಜೀವನಾಗಿ ಮಾಡ್ತೀನಿ ಅಂದ್ರೆ ಸಾಕು. ಆದ್ರೆ ತಿಳ್ಕೊಳ್ಳೋದು ಒಳ್ಳೇದಲ್ಲ ಆಂಟಿ. ಯಾಕಂದ್ರೆ ತುಂಬಾ ತಿಳ್ಕೊಬೇಡಿ, ಸಾಕು. ಎಷ್ಟು ತಿಳ್ಕೊಂಡಿದ್ದೀರ? ಅಲ್ಲ, ನಿಜನಲ್ಲ, ಅದು ಬಿಸ್ನೆಸ್ ಟೆನ್ಷನ್ಸ್ ಇದ್ದಾಗ ಅಂದ್ರೆ ನೀವು ಲಕ್ಕಿ ಆಕ್ಚುಲಿ ಹಂಗಿದ್ರೆ. ಯಾಕಂದ್ರೆ ಆಂಟಿ ತಿಳ್ಕೊಂಡ್ರೆ ನಿಮ್ಗೆ ಸುಮ್ಮನೆ ಬೇರೆಯವ್ರು ಸಾಹಸ. ಈಗ ನೀವು ಚೆನ್ನಾಗಿ ಹೇಳಿದ್ರೆ ನಮಗೊಂದು ಧೈರ್ಯ ಬಂತು ನಿಮ್ಮ ಮೇಲೆ. ಬೇರೆಯವ್ರಿಂದ ಅವರೇನು ಇಟ್ಕೊಂಡು ಇವಾಗ ಕಾಫಿ ಕುಡಿಯುವಂತ ಅಂಶ ಬರಲ್ಲ, ಇಷ್ಟೆಲ್ಲ ಮಾಡಿದ್ದಾರೆ. ಮೇಡಮ್ ಏನಾದ್ರು ಗಿಫ್ಟ್ ಕಳಿಸಿ ಅವ್ರು ಇಂಟ್ರೆಸ್ಟ್ ಆಗ್ಬೇಕ್ರಿ, ಅರ್ಥ ಮಾಡ್ಕೊಳ್ರಿ. ಮಾಡದೆ ನೀವೇನು ಮಾಡಕ್ಕಾಗಲ್ಲ. ನೀನ್ ನಡಿ ಬಂದ ಅಟ್ರಾಕ್ಟಿವ್ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಇವತ್ತು ಕರ್ದಿದ್ದೀರ, ಮಾಡಿ ನೀವು ಒಬ್ಬರೇ ಬರ್ತೀವಿ. ನೀವು ಅಮ್ಮ ಬನ್ನಿ, ಶಾಪಿಂಗ್ ಮಾಡಕ್ ಹೋಗೋಣ. ಇನ್ನ ಲೈಟ್ ಆಗಿ ಶಾಪಿಂಗ್. ನಿಮ್ಗೆ ಏನ್ ಬೇಕು ಅರ್ಥ ಆಯ್ತಾ? ನಾವು ಚಿಕ್ಕದಾಗಿ ಒಂದು ಚಿಕ್ಕ ಶಾಪಿಂಗ್, ಒಂದು ಜ್ಯೂಸ್ ಕುಡಿಯೋದು, ಏನು ಇಷ್ಟ, ಗೋಲ್ಡ್ ಇಷ್ಟನಾ, ಏನು ಇಷ್ಟ, ಸ್ಯಾರಿ ತಗೋತೀರಾ, ಕಾಸ್ಟ್ಯೂಮ್ ತಗೋತೀರಾ, ಏನಾದ್ರು ಪರ್ಚೇಸ್ ಮಾಡಿ. ಅದಾದ್ಮೇಲೆ ಏನು ಹೇಳಿ, ಅವ್ರಿಗೆ ಬರುತ್ತೆ ಸರ್ ನಿಮ್ಗೆ ಏನ್ ಬೇಕು ಸರ್, ಅರ್ಥ ಆಯ್ತಾ? ಅದು ನಿಮಗೆ ಬರ್ಬೇಕು. ಆಮೇಲೆ ಅಮ್ಮ ಏನ್ ಹೇಳಿದ್ದಾರೆ, ಸಿನಿಮಾ ನಿಮ್ಮ ಮಗಳ ತಂಗಿನ ನೀವು ಮಗಳು, ಅಕ್ಕನ ಮಗಳು. ಆಮೇಲೆ ನೀವನ್ಬೇಕು ಸಿನಿಮಾಗೆ ಹೇಳಿದ್ದಾರೆ, ಅದು ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ. ಅದು ಬಿಸ್ನೆಸ್, ಈ ತರ ಅಗ್ರಿಮೆಂಟ್ ಇರುತ್ತೆ, ಈ ತರ ಹಿಂಗಿರುತ್ತೆ. ಅದು ಪ್ರೊಫೆಷನಲ್ ಬಿಸ್ನೆಸ್, ಇದು ನಾವು ಪರ್ಸನಲ್. ಅರ್ಥ ಆಯ್ತಿದ್ವಿ? ನನಗೆ ಪರ್ಸನಲ್ ನೋಡಿ ನಾನು ಹೇಳ್ತಿದ್ದೀನಿ. ನನಗೆ ಆ ಥರ ಫೀಲಿಂಗ್ ಏನು ಬರಲಿಲ್ಲ. ನಮಗೆ ಅಕ್ಕ ಅನ್ನೋದು ನೀವು ಆ್ಯಕ್ಚುಲಿ ಅಕ್ಕ ಅನ್ನೋ ತಂಗಿನ ನೀವು ಅನಿಸಿದ್ರಿ, ಅವಳು ಅನಿಸಿದ್ರು. ನಿಮ್ಗೆ ನನ್ನ ಮೇಲೆ ಫೀಲ್ ಆಯ್ತಾ? ಇಲ್ಲ, ಅವ್ರ ಮೇಲೆ ಫೀಲ್ ಆಯ್ತು. ನನ್ನ ತಂಗಿ ಅಂದ್ಕೊಂಡೆ. ಇವಾಗ ಅನ್ಕೊಂಡ್ರೆ ಅವಾಗೆಲ್ಲ
ಆ ತರ ಉದ್ದೇಶ ಇದ್ರೆ ಅಲ್ವಾ ನಮ್ಗೆ. ಇಷ್ಟ ಇದೆಯಾ ನಿಮ್ಗೆ ಮೂವ್ ಮಾಡ್ಬೇಕು? ನೀವು ನಮ್ ಸಿನಿಮಾ ಮಾಡ್ಕೊಡ್ರಿ, ಅವರೇ ಬರ್ತಾರೆ, ಅವರೇ ನಿಮ್ ಬಗ್ಗೆ ಖುಷಿ ಪಡ್ತಾರೆ. ಅವಾಗ ನೀವು ಎಷ್ಟು ಏನ್ ಮಾಡ್ತೀರಿ? ನೀವು 5 ಲಕ್ಷ 10 ಲಕ್ಷ ಖರ್ಚು ಮಾಡ್ತೀರಾ ಅವ್ರಿಗೆ. ಯಾಕೆಂದ್ರೆ ಅವ್ರು ಅಷ್ಟು ಕ್ಲೋಸ್ ಆಗಿ ನಿಮ್ ಜೊತೆ ಇರ್ತಾರೆ. ನೀವು ಅನ್ಕೊಂಡಿರೋದು ತಪ್ಪು. ನೀವು ಅಕ್ಕ ಮಗ್ಳು ಅಂತೀರಾ, ಬೇರೆ ಇಂಪ್ರೆಸ್ ಮಾಡಿ ಅಂದ್ರೆ ಬೇರೆ ತರ ಎಲ್ಲ ಹೇಳ್ತೀರಾ. ನಮ್ದು ಆ ಕ್ಯಾರೆಕ್ಟರ್ ಇಲ್ಲ. ತಂಗಿನ ತಂಗಿ, ಬೇಡ 5 ಲಕ್ಷ ಸೀರೆನ ಕೊಡ್ತೀನಿ, ನೀವು ಅಕ್ಕನ ಅಕ್ಕ. ಇವಾಗ ಸಾಕ್ಷಿ ಬೇಕು. ಎಷ್ಟು ಲಕ್ಷ ಕೊಡ್ತೀರಾ? ಬೆಡ್ ಸೇವ್ ಮಾಡೋದು, ಬೆಡ್ ಸೇವ್ ಮಾಡೋದು, ಸೆಕ್ಸ್ ಮಾಡೋದು, ಅವ್ರು ನಿಜವಾಗ್ಲೂ ಗಾಡ್ ಪ್ರಾಮಿಸ್. ಸುಳ್ಳು ಹೇಳ್ಬಾರ್ದು. ನೀವು ಊಟ ಕೊಟ್ಟಿದ್ದೀರಾ, ಎನ್ನ ಸಾಕ್ಷಿಯಾಗ್ಲೂ ಯಾರ ಜೊತೆನೂ ಕಮಿಟ್ ಆಗಿಲ್ಲ. ಅರ್ಥ ಆಯ್ತಾ ನಿಮಗೆ? ಫಸ್ಟ್ ಟೈಮ್ ನನ್ಗೆ ಹೆಂಗೆ ಹೇಳಕ್ಕಾಗುತ್ತೆ? ನೀವು ಅದಕ್ಕೆ ಬೆಲೆ ಕಟ್ಟಬಾರ್ದು. ಏನಾದ್ರು ಬಿಟ್ಟು ಒಂದು ಗೋಲ್. ಅರ್ಥ ಆಯ್ತಾ ನಿಮಗೆ? ದುಡ್ಡು ಕೊಟ್ಟಿದ್ರೆ ಸುಳ್ಳು ತರ ಆಗುತ್ತೆ. ಅರ್ಥ ಆಯ್ತಾ? ನೀವು ಪ್ರೀತಿಯಿಂದ ಗೆಲ್ಬೇಕು. ಅದನ್ನ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ನಾನು ಅದನ್ನು ನಿಮ್ಗೆ ಹೇಳ್ತೀನಿ. ನೀವು ಎಷ್ಟು ಹೇಳಿ, ಬೇಡ ಎಷ್ಟು ಹೇಳಿ? ಇಲ್ಲ, ನಾನು ಹಂಗೆ ನಿಮ್ ಸ್ವಂತ ಮಗಳಾಗಿದ್ರೆ ಹಂಗೆ ಹೇಳ್ತಿದ್ರ ಪಾಪ ಅವಳಿಗೆ. ಇಲ್ಲ ಇಲ್ಲ, ಮತ್ತೆ ಅವಳಿಗೆ ಹೇಳಿದ್ ತಪ್ಪಲ್ವಾ? ಯಾರು ನೀನು ಮಾಡಿ. ಇವಾಗ ನಾವು ಅವ್ರು ಬಂದಿರೋದೇ ಬೇಡ, ಸ್ವಂತ ಮಗಳಾಗಿದ್ದು ನೀನ್ ಹಂಗೆ ಹೇಳ್ತಿದ್ದ ಅವಳಿಗೆ. ಇವಾಗ 10 ಲಕ್ಷನ ಹಂಗೆ ಅವ್ರು ಏನ್ ಹೇಳಿದ್ರು ಅಣ್ಣ, ನೋಡಮ್ಮ ನಮ್ ಸಿನಿಮಾಗೆ 1 ಕೋಟಿ, ಯಾಕೆ ಅಂದ್ರೆ 1.5 ಕೋಟಿ ಹಾಕಿದ್ದಾರೆ, ನಾನು 1.5 ಕೋಟಿ ಹಾಕಿದ್ದೀನಿ. ನಾವು ಲಾಕ್ ಆಗ್ಬಿಟ್ಟಿದ್ವಿ ಸಿನಿಮಾಗಳು. ಅರ್ಥ ಮಾಡ್ಕೊಳ್ಳಿ ಸರ್, ಅರ್ಥ ಆಗ್ತಿದ್ಯಾ? ನಾವು 4 ಅಂತ ಆಗ್ತೀವಿ. ಅರ್ಥ ಆಯ್ತಾ? ನೀವು 1.5, ನಾನು 1.5, ಎಷ್ಟಾಯ್ತು? 3 ಆಯ್ತಾ? ಇವಾಗ ಒಂದೂವರೆ ತಿಂಗಳಿಂದ 50 ಲಕ್ಷ ಆಗ್ತೀವಿ. ಎಷ್ಟಾಯ್ತು? 3.5 4 ಅನ್ಕೊಳ್ಳಿ. ಎಲ್ಲ ಮೇಂಟೆನೆನ್ಸ್, ಮನೆ ಬಾಡಿಗೆ ಎಲ್ಲ ಸೇರಿ 4 ಕೋಟಿ ಇನ್ವೆಸ್ಟ್ ಮಾಡಿದ್ವಿ. ನಾನು 2 ಅವ್ರು. ಅರ್ಥ ಆಯ್ತಾ? 4 ಕೋಟಿಗೆ ಅವರು ಇವಾಗ ಯಾರನ್ನಾರು ಹಿಡಿದ್ಬಿಟ್ಟು 1 ಕೋಟಿ ಇನ್ವೆಸ್ಟ್ ಮಾಡ್ಬಿಟ್ಟು ಸಿನಿಮಾ ರಿಲೀಸ್ ಮಾಡಿ 10 ಕೋಟಿ ಸಂಪಾದನೆ ಮಾಡ್ಬೇಕು ಅನ್ಕೊಂಡವ್ರು. ನಾನು ಅವರು ಪಾರ್ಟ್ನರ್ ಆಗಿದ್ದೀವಿ ಯಾವ್ದು ಸಿನಿಮಾಗೆ. ಮಗಳ ನನ್ ಕ್ಲಿಯರ್ ಆಗಿ ಹೇಳಿ. ಅಲ್ಲ ಮಗಳೇ ರೀ, ಅದಕ್ಕಿಂತ ಹೆಚ್ಚು ರೀ ಒಂದ್ ಕೈ. ನನಗೇನ್ ರಾತ್ರಿ ಮಗಳು ಅಂದ್ರೆ ಇವಾಗ ಅಪ್ಪ. ಅರ್ಥ ಆಯ್ತಾ? ಗಾಡ್ ಪ್ರಾಮಿಸ್ ನೀವು ಯಾರಿಗೂ ಹೇಳಲ್ಲ. ನಿಮ್ ಮದರ್ ಪ್ರಾಮಿಸ್, ಮದರ್ ಪ್ರಾಮಿಸ್, ನಿಮ್ ಮಕ್ಳ ಮೇಲೆ ಆಣೆ, ನನ್ನ ಮಕ್ಕಳ ಮೇಲೆ. ನನ್ ಮಗನೇ ಚಂದ. ಅರ್ಥ ಆಯ್ತಾ? ನಾವು ಹೆಣ್ಮಕ್ಳಿಗೆ ಆಯ್ತು. ಮಗಳನ್ನ ನೀವು ಹಾಲ್ ಕೊಡ್ತೀನಿ ಅಂದಿದ್ನು ಅವ್ರ ಹತ್ರ ಹೇಳಿ. ಬೇಡ, ಹೆಂಗ್ರಿ ನಂಬೋದ್ ನಾನು? ನಾನು ಹೇಳಲ್ಲ. ಮಗಳನ್ನೇ ಮಾರಾಟಕ್ಕೆ ಇಟ್ರೆ ನಿಜ ಇಷ್ಟ ಆಗಲ್ಲ. ಮಾರಾಟಕ್ಕೆ ಇರ್ತಾ ಇಲ್ಲ. ನೀನು ನಾವು ನಮ್ ಸಿನಿಮಾಗೆ ದುಡ್ಡು ಕೇಳ್ತೀವಿ. ಅದು ಏನೋ ಒಂದು ಅಗ್ರಿಮೆಂಟ್ ಆಗುತ್ತೆ. ನೀವು ಯಾವುದೇ ಕಮಿಟ್ಮೆಂಟ್ ಇಲ್ಲ, ಏನು ಇಲ್ಲ ಮೇಡಮ್ ಅಂದ್ರೆ ಓಕೆ, ನನ್ಗೆ ಯಾವಳು ಬೇಡ ಅಮ್ಮ. ಬಿಡಿ.